ರೆಟ್ರೋ ಥೀಮ್ಡ್ ಸ್ಟೈಲ್ಡ್ ಬೈಕ್ಸ್ ಈಗಿನ ಟ್ರೆಂಡ್, ಅದರದ್ದು ಶುರು ಮಾಡಿದ್ದು ಕಾನ್ಸೆಪ್ಟು ರಾಯಲ್ ಎನ್ಫೀಲ್ಡ್ ಅವರು. ಆದರೆ ಈಗ ಹೋಂಡಾ ಸರ್ಪ್ರೈಸ್ ಆಗಿ ಒಂದು ಹೊಸ ಬೈಕ್ ತೊಗೊಂಬಂದಿದ್ದಾರೆ, CB ಹೈನೆಸ್ 350 ಅಂತ. ಹೇಗಿದೆ ಬೈಕು ನೋಡೋಣ ಬನ್ನಿ. ನನ್ನ ಹೆಸರು ಶ್ರೀಗಂಧ್, ಫ್ಲೈವೀಲ್ ಕನ್ನಡಗೆ ಸುಸ್ವಾಗತ. ಸೊ ಒಂದು ರೆಟ್ರೋ ಬೈಕಿಗೆ ಯೂಶಲಿ ಇನ್ಸ್ಪಿರೇಷನ್ ಅದೇ ಕಂಪ್ನಿದು ಹಳೆ ಬೈಕ್ಗಳೇನಿತ್ತು, ಒಂದು 70s 80s 90s ಇರೋದು, ಇಲ್ಲ ಅದಕ್ಕಿಂತ ಮುಂಚಿಂದು ಅದರದ್ದು ಇನ್ಸ್ಪಿರೇಷನ್ಸ್ ಎಲಿಮೆಂಟ್ಸ್ ನಿಮ್ಗೆ ಇದರಲ್ಲಿ ಕಂಡು ಬರುತ್ತೆ. ಸೊ ಓವರಾಲ್ ನೀವು ಬೈಕ್ ನೋಡಿದ್ರೆ ಇದೊಂದು ಕ್ರೂಸರ್ ಸ್ಕ್ರ್ಯಾಂಬ್ಲರ್ ಅದರ ಮಿಕ್ಸ್ ಥರ ಆಗುತ್ತೆ. ಸೊ ಇದೊಂದು ಡೈರೆಕ್ಟಾಗಿ ರಾಯಲ್ ಎನ್ಫೀಲ್ಡು 350 ಬೈಕ್ಸ್ ಜೊತೆ ಕಾಂಪೀಟ್ ಮಾಡುತ್ತೆ. ಕ್ಲಾಸಿಕ್ ಆಗ್ಬೋದು, ಇಲ್ಲ ಹೊಸ ಬಂದು ಮೀಟಿಯೋರ್ ಆಗ್ಬೋದು. ಮೀಟಿಯೋರ್ ರಿವ್ಯೂ ಕೂಡ ನಾವು ಮಾಡಿದ್ದೀವಿ, ಲಿಂಕ್ ಇಲ್ಲಿದೆ. ಜೊತೆಯಲ್ಲೇ ನಿಮಗೆ ವೆರಿ ಸಿಂಪಲ್ ಲುಕ್ಕಿಂಗ್ ಬೈಕ್ ಸಿಗುತ್ತೆ. ಎಲಿಮೆಂಟ್ಸ್ ನೀವು ನೋಡೋಕ್ಕೆ ಹೋದರೆ ಹಳೇದೇನೇನಿತ್ತು ಅದೇ ಎಲಿಮೆಂಟ್ಸ್ ಇದರಲ್ಲೂ ಕಂಡು ಬರುತ್ತೆ. ಕಂಪ್ಲೀಟ್ ಶೇಪ್ ಆಫ್ ದ ಟ್ಯಾಂಕ್ ಆಗ್ಬೋದು. ಬೈಕ್ ಸ್ವಲ್ಪ ಕಾಂಪ್ಯಾಕ್ಟಾಗಿ ಕಾಣುತ್ತೆ ನೀವು ನೋಡಬೇಕಾದ್ರೆ, ಬಟ್ ಟು ಬಿ ಆನೆಸ್ಟ್ ಎದುರುಗಡೆ ನಿಂತಾಗ ಇಟ್ ಈಸ್ ಕ್ವೈಟ್ ಬಿಗ್. ನಿಮಗೆ ಟ್ಯಾಂಕ್ ಒಂದು 15 ಲೀಟರ್ ಟ್ಯಾಂಕ್ ಬರುತ್ತೆ, ಚಂಕಿಯಾಗಿದೆ, ಫ್ಲೋ ಲೈನ್ಸ್ ಎಲ್ಲ ವೆರಿ ನೀಟ್ಲಿ ದೇರ್. ಆ್ಯಂಡ್ ನೀವು ಕಂಪ್ಲೀಟ್ ಕ್ರೋಮ್ ಎಲಿಮೆಂಟ್ಸ್ ನೋಡ್ಬೋದು. ರೇರ್ ಮಡ್ಗಾರ್ಡ್ ಆಗಿರ್ಬೋದು, ಫ್ರಂಟ್ ಮಡ್ಗಾರ್ಡ್ ಆಗಿರ್ಬೋದು, ಸೈಲೆನ್ಸರ್ ಆಗಿರ್ಬೋದು, ಎಲ್ಲದರಲ್ಲೂ ಕ್ರೋಮ್ ಎಲಿಮೆಂಟ್ಸ್. ಈವನ್ ಟೈಲ್ ಲ್ಯಾಂಪ್ ಮೇಲೆ ಕೂಡ ಬರುತ್ತೆ. ಸೊ ಇದೆಲ್ಲ ನಾನು ಏನಕ್ಕೆ ಇಷ್ಟೊಂದು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದರೆ, ನಿಮಗೆ ನೋಡಿದ ತಕ್ಷಣ ಇದೊಂದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಥರ ಕಾಣ್ಬೋದು ದೂರದಿಂದ. ಸುಮಾರು ಜನ ಮಿಸ್ಟೇಕ್ ಮಾಡ್ಕೋತಾರೆ ಅದನ್ನ, ಬಟ್ ದಿಸ್ ಬೈಕ್ ಲುಕ್ಸ್ ಈವನ್ ಬೆಟರ್ ಇನ್ ಪರ್ಸನ್. ಸೊ ನಿಮಗೆ ಮುಂದೆಯಿಂದ ಡಿಸೈನ್ಸ್ ಎಲ್ಲ ಶುರು ಮಾಡೋಣ. ಹೆಡ್ಲೈಟ್ ಇದ್ರದ್ದು ಸಖತ್ತಾಗಿದೆ. LED ಹೆಡ್ಲ್ಯಾಂಪ್ಸ್ ಬರುತ್ತೆ. ದೆನ್ ನಿಮ್ಗೆ 2 ಇಂಡಿಕೇಟರಲ್ಲಿ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್ ಥರ ಅದು ರೆಡ್ ಕಲರ್ ಯಾವಾಗಲೂ ಆನೇ ಇರುತ್ತೆ. ಇಂಡಿಕೇಟರ್ ಆನ್ ಮಾಡಿದಾಗ ಒಂದು ಸೈಡ್ ಬ್ಲಿಂಕ್ ಆಗುತ್ತೆ, ಬಟ್ ಸ್ಟಿಲ್ ಇನ್ನೊಂದು ಸೈಡ್ ಆನ್ ಇರುತ್ತೆ. ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ಬೋದು, ಬಟ್ ದ್ಯಾಟ್ ಈಸ್ ಹೌ ಇಟ್ ಈಸ್. ನಿಮ್ಮ ಮುಂದೆ ಕ್ರೋಮ್ ಮಡ್ಗಾರ್ಡ್ ಬರುತ್ತೆ, ಟೆಲಿಸ್ಕೋಪಿಕ್ ಫೋರ್ಕ್ಸ್ ಬರುತ್ತೆ, ಜೊತೆಯಲ್ಲೇ ವೈ ಶೇಪ್ಡ್ ಅಲ್ಯೂಮಿನಿಯಂ ಆಲೋಯ್ ವೀಲ್ಸ್ ಬರುತ್ತೆ. MRF ರಬ್ಬರ್ ಜೊತೆ ಡಿಸ್ಕ್ ಬ್ರೇಕ್ ಇದೆ. ಹಿಂದೆ ಬರ್ತಿದ್ದಂಗೆ ನಿಮಗೆ ಹ್ಯಾಂಡಲ್ ಬಾರ್, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಎಲ್ಲ ಇನ್ ಡೀಟೇಲ್ ಹೋಗ್ತೀನಿ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನಿಮಗೆ ಆ್ಯನಲಾಗ್ ಸ್ಪೀಡೋ ಬರುತ್ತೆ, ಆಮೇಲೆ ಒಡೋಮೀಟರು, ಟ್ರಿಪ್ A ಟ್ರಿಪ್ B. ಆ್ಯಂಡ್ ಇದರಲ್ಲಿ ಏನಂದರೆ ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನ್ ಹಾಗೂ ಆ್ಯಾವ್ರೇಜ್ ಫ್ಯೂಲ್ ಕನ್ಸಂಪ್ಷನ್ ಕೂಡ ಇದೆ. ಸೊ ಒಂದು ಹೈವೇ ಕ್ರೂಸರಲ್ಲಿ ಅದಿದ್ದರೆ ಆಲ್ವೇಸ್ ಬೆಟರ್. ಜೊತೆಯಲ್ಲೇ ಗೇರ್ಸ್ ತೋರಿಸುತ್ತೆ. ಆಮೇಲೆ ಹೋಂಡಾ ಅವ್ರದ್ದು ಆ್ಯಪ್ ಥ್ರೂ ಕನೆಕ್ಟ್ ಮಾಡಿದ್ರೆ ಹೋಂಡಾ ರೋಡ್ ಸಿಂಕ್ ಅಂತ ನಿಮಗೆ ನ್ಯಾವಿಗೇಷನ್ ಕೂಡ ಒಂದು ಆ್ಯರೋ ಮಾರ್ಕಲ್ಲಿ ತೋರಿಸುತ್ತೆ. ಅದು ತುಂಬ ಕಮ್ಮಿ, ಆದರೆ ಅಡ್ವಾಂಟೇಜ್ ಏನಂದರೆ ಬ್ಲೂಟೂತ್ ಒಂದು ಸತಿ ಕನೆಕ್ಟ್ ಆದಮೇಲೆ ನಿಮ್ಗೆ ಇಲ್ಲಿ ನ್ಯಾವಿಗೇಷನ್ ಕೀಸ್ ಇದೆ. ಈ ನ್ಯಾವಿಗೇಷನ್ ಕೀಸ್ ಥ್ರೂ ನಿಮ್ಮ ಫೋನ್ದು ಆಡಿಯೋ ಕನೆಕ್ಟ್ ಆಗಿದ್ದರೆ, ಸೊ ನಿಮ್ಮ ಫೋನಿನ ಬ್ಲೂಟೂತು ಬೈಕಿಗೆ ಪ್ಲಸ್ ನಿಮ್ಮ ಹೆಡ್ಫೋನ್ಸಿಗೆ ಕನೆಕ್ಟ್ ಆಗಿದ್ದರೆ ನಿಮಗೆ ವಾಯ್ಸ್ ಕಮ್ಯಾಂಡ್ಸ್ ಥ್ರೂ ಕಂಟ್ರೋಲ್ ಮಾಡ್ಬೋದು. ಇಲ್ಲ ಅಂದರೆ ಈ ಕೀಸ್ ಇದೆ, ಈ ಕೀಸಲ್ಲಿ ಕೂಡ ಕಂಟ್ರೋಲ್ ಮಾಡ್ಬೋದು. 4 ಸೈಡ್ ನ್ಯಾವಿಗೇಷನ್ ಕೀ ವಿತ್ ಎಂಟರ್ ಬ್ಯಾಕ್ ಎಲ್ಲ ಬರುತ್ತೆ. ಸೊ ನಿಮಗೆ ವಾಯ್ಸ್ ಎನೇಬಲ್ಡ್ ಬ್ಲೂಟೂತ್ ಇದೆ. ಡೈರೆಕ್ಷನ್ಸ್ ಕೂಡ ಇಯರ್ಫೋನ್ಸಲ್ಲಿ ಹೇಳ್ತಾ ಇರುತ್ತೆ. ಜೊತೆಯಲ್ಲೇ ಅಲ್ಲೊಂದು ಸ್ಮಾಲ್ ಇದರಲ್ಲಿ ತೋರಿಸುತ್ತೆ. ಅದೇನು ಅಷ್ಟು ಯೂಸ್ ಆಗಲ್ಲ, ಬಟ್ ವಿತ್ ವಾಯ್ಸ್ ಯು ಕ್ಯಾನ್ ಡೂ ಕಾಲ್ಸ್, ಮೆಸೇಜ್ ಬಂದಿದ್ದು ಕೂಡ ರಿಸೀವ್ ಮಾಡ್ಬೋದು, ಮೆಸೇಜ್ ರೀಡೌಟ್ ಕೂಡ ಮಾಡುತ್ತೆ. ನೀವು ಟೈಪ್ ಇನ್ ದ ಸೆನ್ಸ್ ಆಡಿಯೋಲ್ಲಿ ಹೇಳಿ ಕಳಿಸ್ಬೋದು. ಸೊ ಅದೊಂದು ಫೀಚರ್ ಚೆನ್ನಾಗಿದೆ. ಜೊತೆಯಲ್ಲೇ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನಿಮಗೆ ಸೈಡಲ್ಲಿ ಇಲ್ಲಿ ಸ್ವಲ್ಪ ಲೈಟ್ಸ್ ಕಾಣ್ಬೋದು. ಇದೇನೇನೆಂದರೆ ಇದರಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಬರುತ್ತೆ. ಒಂದು ಸಣ್ಣ ಬೈಕಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಯೂಸ್ ಆಗುತ್ತಾ ಅದನ್ನು ಚೆಕ್ ಮಾಡಿ ನೋಡೋಣ. ಬಟ್ ಸೇಫ್ಟಿ ವೈಸ್ ಇದು ಡೆಫಿನೆಟ್ಲಿ ಇಟ್ ಈಸ್ ಅ ಗುಡ್ ಎಡಿಷನ್ ಟು ದ ಬೈಕ್ ಅಂತ ಹೇಳ್ಬೋದು. ಜೊತೆಯಲ್ಲೇ ನಿಮಗೆ ಹ್ಯಾಂಡಲ್ ಬಾರ್ಸ್ ಆರ್ ವೆರಿ ನೀಟ್ಲಿ ಡನ್ ಆ್ಯಂಡ್ ವೆರಿ ಈಸಿ ಟು ಹ್ಯಾಂಡಲ್ ಆಲ್ಸೋ. ಹಿಂದೆ ಬರ್ತಿದ್ದಂಗೆ ನಿಮಗೆ ಈ ಕೌಲ್ಸ್ ಏನಿದೆ ಇದೂ ಹಳೆ ರೆಟ್ರೋ ಫೀಲಿಂಗ್ ಜೊತೆ ಬರುತ್ತೆ. ಹಾಗೆಯೇ ಸೀಟ್ಸ್, ಮುಂದಿನ ಸೀಟಂತೂ ವೈಡ್ ಇನಫ್ ಇದೆ, ಹಿಂದಿನ ಸೀಟು ಒಂದು ಸ್ವಲ್ಪ ಸಣ್ಣಗಾಗುತ್ತೆ. ಅಗೇನ್ ನಿಮಗೆ ಗ್ರ್ಯಾಬ್ ರೇಲ್ಸ್ ಇದೆ, ಬಟ್ ಬ್ಯಾಕ್ ರೆಸ್ಟ್ ಇಲ್ಲ. ಆ್ಯಂಡ್ ಸಿನ್ಸ್ ಫ್ಲ್ಯಾಟ್ ಸೀಟ್ ಇರೋದ್ರಿಂದ ನಿಮಗೆ ಆರಾಮಾಗಿ ಕೂರೋಕ್ಕಾಗುತ್ತಾ ಇಲ್ವಾ ಲಾಂಗ್ ರೈಡ್ಸಲ್ಲಿ, ಅದನ್ನು ಟೆಸ್ಟ್ ಮಾಡಿ ಹೇಳೋಣ. ಜೊತೆಯಲ್ಲೇ ನಿಮಗೆ ಎಲ್ಲ ಅಲ್ಯೂಮಿನಿಯಂ ಪಾರ್ಟ್ಸ್ ಆಗಿರ್ಬೋದು, ಇಂಥದ್ದು ಮ್ಯಾಟ್ ಫಿನಿಶ್ ಕ್ರೋಮಲ್ಲಿ ಬರುತ್ತೆ, ಚೆನ್ನಾಗಿದೆ. ಹಿಂದ್ಗಡೆನೂ ಡ್ಯುಯಲ್ ಸಸ್ಪೆನ್ಷನ್ ಬರುತ್ತೆ. ಬಟ್ ದ ಬೆಸ್ಟ್ ಪಾರ್ಟ್ ಅಬೌಟ್ ದ ಬೈಕ್, ಈ ಬೈಕಲ್ಲಿ ನಂಗೆ ಸಖತ್ ಇಷ್ಟ ಆಗಿದ್ದು ಎಕ್ಸಾಸ್ಟ್ ನೋಟ್. ಇದರ ಎಕ್ಸಾಸ್ಟ್ ನೋಟ್ ಅಂತೂ ಬ್ಯೂಟಿಫುಲ್ ಆಗಿದೆ. ಹತ್ತತ್ರ 4 ವರ್ಷ ಇದ್ರ ಮೇಲೆ ವರ್ಕ್ ಮಾಡಿ ಈ ಎಕ್ಸಾಸ್ಟ್ ನೋಟ್ ತಂದಿದ್ದಾರಂತೆ. ಅದನ್ನು ಕೇಳಿ ತೋರಿಸ್ತೀನಿ. ಹಿಂದೆ ಕೂಡ ಡಿಸ್ಕ್ ಬ್ರೇಕ್ ಬರುತ್ತೆ, ಡ್ಯುಯಲ್ ಚಾನೆಲ್ ABS ಬರುತ್ತೆ, ಟ್ರ್ಯಾಕ್ಷನ್ ಕಂಟ್ರೋಲ್ ಇದೆ. ಹಾಗೆ ಹಿಂದೆ ಕೂಡ ಮಾಮೂಲಿ ಮ್ಯಾಗ್ ವೀಲ್ಸ್ ವಿತ್ MRF ರಬ್ಬರ್. ನಿಮ್ಮ ಟೈಲ್ ಲ್ಯಾಂಪ್ಸೂ ನೀಟಾಗಿ ರೆಟ್ರೋ ಸ್ಟೈಲ್ಡ್ ಆಗಿದೆ. ಸೊ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್.
ಈಗ ಎಕ್ಸಾಸ್ಟ್ ನೋಟ್ ಕೇಳೋಣ ಬನ್ನಿ. ಎಕ್ಸಾಸ್ಟ್ ನೋಟ್ ನೀವು ನೋಡ್ಬೋದು, ಒಂದು ಸಿಂಪಲ್ ತಂಪಿರೋಂಥ ಇದಿದೆ, ಜೊತೆಯಲ್ಲೇ ಒಂದು ಶಾರ್ಪ್ ಅಕೂಸ್ಟಿಕ್ ಸೌಂಡ್ ಕೂಡ ಇದೆ. ತುಂಬ ಚೆನ್ನಾಗಿದೆ ಕೇಳಕ್ಕೆ ಇನ್ ಪರ್ಸನ್. ಇದರಲ್ಲಿ ಕೆಲವು ಸೇಫ್ಟಿ ಫೀಚರ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್, ಈಗ ಗಾಡಿ ಆನಲ್ಲಿದೆ, ಫಸ್ಟ್ ಗೇರಿಗೆ ಸ್ಲಾಟ್ ಮಾಡ್ತೀನಿ, ಅಕಸ್ಮಾತ್ ನಾನೇನಾದರೂ ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಆಟೋಮ್ಯಾಟಿಕ್ಕಾಗಿ ಗಾಡಿ ಆಫ್ ಆಗುತ್ತೆ. ಸೊ ಸೇಫ್ಟಿ ಫೀಚರ್ ಅದೊಂದು. ಹಾಗೆಯೇ ABS ಎಲ್ಲ ಇದೆ, ಟ್ರಾಕ್ಷನ್ ಕಂಟ್ರೋಲ್ ಇದೆ, ಅದನ್ನೆಲ್ಲ ಹೇಳ್ತಿದ್ದೆ. ಜೊತೆಯಲ್ಲೇ ನಿಮಗೆ 2 ವೇರಿಯಂಟ್ ಬರುತ್ತೆ ಇವಾಗ. ಏನು ಅಂದರೆ ಡಿಲಕ್ಸ್ ಪ್ರೋ ಅಂತ. ಡಿಲಕ್ಸಲ್ಲಿ ನಿಮಗೆ ಸಿಂಗಲ್ ಟೋನ್ ಕಲರ್ಸ್ ಬರುತ್ತೆ, ಡಿಲಕ್ಸ್ ಪ್ರೋ ಅಲ್ಲಿ ಡ್ಯುಯಲ್ ಟೋನ್ ಕಲರ್ಸ್ ಬರುತ್ತೆ. ಅದು ಬಿಟ್ಟು ಎಡಿಷನ್ಸ್ ಏನಿದೆ ಅಂದರೆ, ಡಿಲಕ್ಸ್ ಪ್ರೋ ಅಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಆ್ಯಡ್ ಆಗುತ್ತೆ. ಆಮೇಲೆ ಈ ಹಾರ್ನ್ ಏನಿದೆ, 2 ಹಾರ್ನ್ ಬರುತ್ತೆ, ಡಿಲಕ್ಸಲ್ಲಿ ಒಂದೇ ಬರೋದು. ಡಿಲಕ್ಸ್ ಪ್ರೋ ಅಲ್ಲಿ 2 ಹಾರ್ನು ಕೂಡ ಕ್ರೋಮ್ ಟಿಪ್ ಜೊತೆ ಬರುತ್ತೆ. ಸೊ ಅಗೇನ್ ಕ್ರೋಮ್ ಎಲಿಮೆಂಟ್ಸು, ಮ್ಯಾಟ್ ಫಿನಿಶು ಎಷ್ಟು ಚೆನ್ನಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಹೆಡ್ಲೈಟ್ ಮುಂದೆ ನಿಮಗೆ ಕ್ರೋಮ್ ಬರುತ್ತೆ, ಆಯಿತಾ. ಹಿಂದೆ ಬರ್ತಿದ್ದಂಗೆ ನಿಮಗೆ ಮ್ಯಾಟ್ ಫಿನಿಶ್ ಬರುತ್ತೆ, ಫುಲ್ ಬಾಡಿ ಆಫ್ ದ ಹೆಡ್ಲೈಟ್. ಅಗೇನ್ ಇದು ಮ್ಯಾಟ್ ಫಿನಿಶು, ದೆನ್ ಕ್ರೋಮ್. ದಿಸ್ ಈಸ್ ಆಲ್ಸೋ ಫಿನಿಶ್ಡ್ ಇನ್ ಗ್ಲಾಸಿ ಬ್ಲ್ಯಾಕ್. ಇದು ಮ್ಯಾಟ್ ಬ್ಲ್ಯಾಕ್ ಇದೆ ಇಂಜಿನ್ನು. ಅಗೇನ್ ದಿಸ್ ಇಸ್ ಮ್ಯಾಟ್ ಬ್ಲ್ಯಾಕ್. ಇದು ಮ್ಯಾಟ್ ಫಿನಿಶ್ ಕ್ರೋಮ್ ಇದೆ. ಅಗೇನ್ ದೆರ್ ಇಸ್ ಕ್ರೋಮ್. ಸೊ ಪ್ಲೇ ಆಫ್ ಮಟೀರಿಯಲ್ಸ್, ಕಲರ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ನಿಮಗೇನಾದರೂ ಹೈನಸ್ CBV 350 ಬೈ ಮಾಡಬೇಕು ಅಂದರೆ ನಿಮ್ಮ ಯೂಶುವಲ್ ಹೋಂಡಾ ಡೀಲರ್ಶಿಪ್ಪಲ್ಲಿ ಸಿಗಲ್ಲ. ಇದಕ್ಕೆ ಹೊಸದಾಗಿ ಬಿಗ್ ವಿಂಗ್ ಅಂತ ಡೀಲರ್ಶಿಪ್ ಶುರು ಮಾಡಿದ್ದಾರೆ. ಸೊ 350cc ಆ್ಯಂಡ್ ಅಬವ್ ಬೈಕ್ಸ್, ಬಿಗರ್ ಬೈಕ್ಸ್, ಹೋಂಡಾದು CBR ಫೈರ್ ಬ್ಲೇಡ್ ಆಗಿರ್ಬೋದು, ಇಲ್ಲಾಂದರೆ ಬೇರೆ ಅಡ್ವೆಂಚರ್ ಬೈಕ್ಸ್ ಆಗಿರ್ಬೋದು, ಅದೆಲ್ಲ ಈ ಶೋರೂಮ್ಗಳಲ್ಲಿ ಸಿಗುತ್ತೆ. ಸೊ ನಿಮಗೆ ಸರ್ವಿಸು ಕೂಡ ಸದ್ಯಕ್ಕೆ ಬರೀ ಹೋಂಡಾದು ಬಿಗ್ ವಿಂಗ್ ಡೀಲರ್ಶಿಪ್ಸಲ್ಲಿ ಮಾತ್ರ ಮಾಡೋದು. ಆಮೇಲೆ ಬೆಂಗಳೂರಲ್ಲಿ ಸದ್ಯಕ್ಕೆ 2 ಶೋರೂಮ್ ಓಪನ್ ಆಗಿದೆ. ಅದು ಬಿಟ್ಟು ಮೈಸೂರಲ್ಲಿ ಎಲ್ಲ ಓಪನ್ ಆಗೋದು ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಈಗ ಓಡ್ಸೋಕ್ಕೆ ಹೇಗಿದೆ ನೋಡೋಣ. ಇದರಲ್ಲಿ ಎಂಜಿನ್ ಇರೋದು ಲಾಂಗ್ ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಎಂಜಿನ್, 350cc ಔಟ್ಪುಟ್ ಇದೆ. ಜೊತೆಯಲ್ಲೇ 20.78 BHP ಬರುತ್ತೆ, 30 Nm ಟಾರ್ಕ್. ಈ ಫಿಗರ್ಸು ರಾಯಲ್ ಎನ್ಫೀಲ್ಡಿನ ಬೈಕ್ಗಳಿಗಿಂತ ಮಾರ್ಜಿನಲ್ಲಾಗಿ ಜಾಸ್ತಿ ಇದೆ. ಬಟ್ ಈ ಬೈಕ್ದು ಮೇಜರ್ ಪ್ರೋ ನಾನೇನು ನೋಡಿದೆ ಅಂದರೆ, ಇಟ್ಸ್ ಎ ವೆರಿ ಸ್ಮೂತ್ ರಿಫೈನ್ಡ್ ಎಂಜಿನ್. ಹೋಂಡಾಸ್ ಯಾವಾಗಲೂ ಅವರ ಸ್ಮೂತ್ ಎಂಜಿನ್ಗೋಸ್ಕರ ಫೇಮಸ್. ಅದೇ ಥರ ಇದರ ಎಂಜಿನ್ ಕೂಡ ತುಂಬ ರಿಫೈನ್ಡ್ ಆಗಿದೆ. ಏನಕ್ಕೆ ಅಂದರೆ ಕೌಂಟರ್ ಬ್ಯಾಲೆನ್ಸ್ ಕೂಡ ಇಟ್ಟಿದ್ದಾರೆ ಎಂಜಿನಲ್ಲಿ. ಸೊ ವೈಬ್ರೇಷನ್ಸ್ ಬರದೇ ಇರೋಂಗೆ ಅದು ನೋಡ್ಕೊಳ್ಳುತ್ತೆ. ಆಮೇಲೆ ಕಂಪ್ಲೀಟ್ ಓವರ್ ಆಲ್ ಸೈಜ್ ಆಫ್ ದ ಬೈಕ್ ಕಾಂಪ್ಯಾಕ್ಟ್ ಆಗಿದೆ. ಅಂದರೆ ಸೆಂಟರ್ ಆಫ್ ಗ್ರಾವಿಟಿ ಲೋವರ್ ಆ್ಯಂಡ್ ಇಟ್ಸ್ ವೆರಿ ಕ್ಲೋಸ್. ಸೆಂಟರ್ ಆಫ್ ಗ್ರಾವಿಟಿ ಕೂಡ ಜಾಸ್ತಿ ಇದೆ. ಹಾಗೆ ಇದರಿಂದ ಏನು ಅಡ್ವಾಂಟೇಜ್ ಅಂದರೆ, ನಿಮ್ಗೊಂದು ಕಾಂಪ್ಯಾಕ್ಟ್ ಬೈಕ್, ವೆರಿ ನಿಂಬಲ್. ರಾಯಲ್ ಎನ್ಫೀಲ್ಡ್ ಮೀಟಿಯರ್ಗಿಂತ 10 kg ಕಮ್ಮಿ, 180 kg ಹತ್ರ ಬರುತ್ತೆ. ಆ್ಯಂಡ್ ಇಟ್ಸ್ ಎ ಈಸ್ ಆ್ಯಂಡ್ ಬ್ರೀಸ್ ಟು ರೈಡ್. ನಿಮ್ಗೇನು ಅಡ್ವಾಂಟೇಜ್ ಅಂದರೆ, ಕ್ಲಚ್ ಕೂಡ ಲೈಟ್ ಇದೆ. ಕ್ಲಚ್ ಲೈಟ್ ಆ್ಯಂಡ್ ನಿಂಬಲ್ ಆಗಿರೋದ್ರಿಂದ ನಿಮಗೆ ಗೇರ್ ಶಿಫ್ಟ್ ಸಿಟಿಯಲ್ಲಿ ಕೂಡ ಆರಾಮಾಗಿ ಮಾಡ್ಬೋದು. ಆ್ಯಂಡ್ ದಿ ಅಡ್ವಾಂಟೇಜಸ್, ಕಾಂಪ್ಯಾಕ್ಟ್ ಅಂತ ಹೇಳಿದ್ನಲ್ಲ, ಸೊ ನಿಮಗೆ ಮೂವ್ ಅರೌಂಡ್ ಮಾಡೋಕ್ಕೆ ಆ್ಯಂಡ್ ಟು ಬ್ಯಾಲೆನ್ಸ್ ಇಟ್ ಈಸ್ ವೆರಿ ಈಸಿ. ಇದರ ಸಸ್ಪೆನ್ಷನ್ ಸೆಟಪ್ ಸ್ವಲ್ಪ ಹಾರ್ಡ್ ಇದೆ. ಏನಕ್ಕೆ ಅಂದರೆ, ಸಣ್ಣ ಪುಟ್ಟ ಅಂಡ್ಯುಲೇಟೆಡ್ ರೋಡ್ಸ್ ಮೇಲೆ ನಾವು ಓಡಿಸಿದಾಗ ಐ ಕುಡ್ ಫೀಲ್ ಆಲ್ ದ ಬಂಪ್ಸ್, ಶಾರ್ಪ್ ಫೀಲ್ ಆಗ್ತಿತ್ತು ಬಂಪ್ಸು. ಅದು ಬಿಟ್ಟರೆ ದಿಸ್ ಈಸ್ ಅ ವೆರಿ ಗುಡ್ ಬೈಕ್ ಡೈನಾಮಿಕ್ಸ್ ವೈಸ್. ಹಾಗೆಯೇ ಬ್ರೇಕಿಂಗ್ ಕೂಡ ಡ್ಯುಯಲ್ ಚಾನೆಲ್ ABS ಬರುತ್ತೆ. ಸೊ ಇಟ್ ಈಸ್ ವೆರಿ ಸೇಫ್. ನಿಮ್ಗೆ 2 ಡಿಸ್ಕ್ ಬ್ರೇಕ್ಸ್ ಬಂದ್ರೆ ಡ್ಯುಯಲ್ ಚಾನೆಲ್ ABS ಇರೋಕ್ಕೆ ಚಾನ್ಸಸ್ ಇರೋದು. ಸೊ ಡ್ಯುಯಲ್ ಚಾನೆಲ್ ABS ಕೂಡ ಬರುತ್ತೆ. ಆಮೇಲೆ ಟ್ರಾಕ್ಷನ್ ಕಂಟ್ರೋಲ್ ಅಂತ ಹೇಳಿದ್ರೆ, ಟ್ರಾಕ್ಷನ್ ಕಂಟ್ರೋಲ್ ಏನು ಅಂದರೆ, ನಿಮಗೆ ಹಿಂದೆ ವೀಲ್ ಎಕ್ಸೆಸ್ ಆಗಿ ಸ್ಪಿನ್ ಆಗಕ್ಕೆ ಬಿಡಲ್ಲ. ಫಾರ್ ಎಕ್ಸಾಂಪಲ್ ವೀಲ್ ಸ್ಪಿನ್ ನಾವೇನು ಮಾಡ್ತೀವಿ ಅದು ಮಾಡೋಕ್ಕಾಗಲ್ಲ ಟ್ರಾಕ್ಷನ್ ಕಂಟ್ರೋಲ್ ಆನ್ ಇದ್ದಾಗ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನಿಮಗೆ ಸ್ಯಾಂಡ್ ಅಥವಾ ರಫ್ ಸರ್ಫೇಸಸ್, ರಾಕ್ಸ್ ಎಲ್ಲ ಇದ್ದಾಗ ತುಂಬ ಸ್ಲಿಪ್ ಆಗುತ್ತಲ್ಲ ವೀಲು, ಅದನ್ನ ಕಂಟ್ರೋಲ್ ಮಾಡುತ್ತೆ. ಸೊ ಯಾವಾಗಲೂ ಬೈಕ್ ಕಂಟ್ರೋಲಲ್ಲಿ ಇರುತ್ತೆ. ಜೊತೆಯಲ್ಲೇ ಸ್ಲಿಪ್ಪರ್ ಕ್ಲಚ್ ಕೂಡ ಇದೆ. ಅದ್ರದ್ದು ಏನು ಅಡ್ವಾಂಟೇಜ್ ಅಂದರೆ, ನಿಮಗೆ ಮಿಸ್ ಶಿಫ್ಟ್ಸ್ ಏನಾದರೂ ಬೈ ಚಾನ್ಸ್ ಆದರೆ ಇಟ್ ಈಸ್ ಸೇಫ್. ಟಾಲ್ ಗೇರ್ ರೇಷಿಯೋಸ್ ಇದೆ. ಸೊ ಇದರದ್ದು ಒಂದು ಡಿಸಡ್ವಾಂಟೇಜ್ ಏನು ಈ ಬೈಕಲ್ಲಿ ಅಂದರೆ, ನಿಮಗೆ ಡೌನ್ ಶಿಫ್ಟ್ ಜಾಸ್ತಿ ಮಾಡಬೇಕಾಗ್ಬೋದು. ಎಕ್ಸಾಂಪಲ್ ಸಿಟಿ ಟ್ರಾಫಿಕಲ್ಲಿ ಸೆಕೆಂಡ್ ಗೇರಲ್ಲಿ ಮೂವ್ ಆಗಲ್ಲ. ಅದು ರಾಯಲ್ ಎನ್ಫೀಲ್ಡ್ ಬೈಕ್ಸಲ್ಲಿ ಏನು ಅಡ್ವಾಂಟೇಜ್ ಇದೆ ಅಂದರೆ ಇದೆ. ಏನಕ್ಕೆ ಅಂದರೆ, ಅದರದ್ದು ಗೇರ್ ರೇಷಿಯೋಸ್ ಹೇಗೆ ಟ್ಯೂನ್ ಮಾಡಿದ್ದಾರೆ ಅಂದರೆ, ಈವನ್ ಸ್ಲೋ ಮೂವಿಂಗ್ ಸ್ಪೀಡ್ಸಲ್ಲಿ ನೀವು ಸೆಕೆಂಡ್ ಥರ್ಡ್ ಗೇರಲ್ಲಿದ್ದರೂ ಕೂಡ ಮೂವ್ ಮಾಡ್ಬೋದು.
ಇದರಲ್ಲಿ ಯು ಹ್ಯಾವ್ ಟು ಡೌನ್ ಶಿಫ್ಟ್ ಆ್ಯಂಡ್ ಮೂವ್. ಟ್ವಿಸ್ಟೀಸಲ್ಲಿ ಓಡಿಸ್ಬೇಕಾದ್ರೆ ನಿಮ್ಗೆ ಒಳ್ಳೆ ಲೀನ್ ಆ್ಯಂಗಲ್ಸ್ ಕೂಡ ಮಾಡ್ಬೋದು. ಆ್ಯಂಡ್ ಟ್ರ್ಯಾಕ್ಷನ್ ಕಂಟ್ರೋಲ್ ಇರೋದ್ರಿಂದ ಜಾಸ್ತಿ ಹಿಂದಿನ ವೀಲ್ ಸ್ಪಿನ್ ಆಗಲ್ಲ, ಅದರಿಂದ ನೀವು ಬೀಳೋ ಚಾನ್ಸಸ್ಸು ಕೂಡ ಕಮ್ಮಿ. ಇದರ ಬ್ರೇಕ್ ಬೈಟ್ ಕೂಡ ಚೆನ್ನಾಗಿದೆ. ABS ಕಿಕ್ಕಿನ್ ಆಗಲ್ಲ ಇನ್ಸ್ಟೆಂಟಾಗಿ, ಸೊ ನಿಮಗೆ ಒಳ್ಳೆ ಬ್ರೇಕ್ ಬೈಟ್ ಕೂಡ ಸಿಗುತ್ತೆ. ಸೊ ಗುಡ್ ಸ್ಟಾಪಿಂಗ್ ಪವರ್, ಹಾಗೆಯೇ ABSನು ತುಂಬ ಇಂಟ್ರಪ್ಟ್ ಮಾಡಲ್ಲ, ಬಟ್ ಸ್ಟಿಲ್ ಗೆಟ್ಸ್ ದ ಬೈಕ್ ಸ್ಟಾಪ್ಡ್. ಇದರ ಸೀಟಿಂಗ್ ಪೊಸಿಷನ್ ಕೂಡ ಕಂಫರ್ಟಬಲ್ ಆಗಿದೆ, ನೀವು ಲೀನ್ ಆಗಲ್ಲ, ಯು ಸಿಟ್ ಸ್ಟ್ರೇಟ್ ಅಪ್. ಹಾಗೆಯೇ ಫುಟ್ ಪೆಗ್ಸು ಕೂಡ ಫುಲ್ ಫಾರ್ವರ್ಡ್ ಇಲ್ಲ, ಕರೆಕ್ಟ್ ನಿಮ್ಮ ಥೈಸ್ ಕೆಳಗಡೆ ಬರುತ್ತೆ. ಸೊ ಆದ್ದರಿಂದ ನೀವು ನೀಸ್ ಕೂಡ ತುಂಬ ಜಾಸ್ತಿ ಬೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಕಂಫರ್ಟಬಲ್ ಆಗಿ ಲಾಂಗ್ ರೈಡ್ಸಲ್ಲಂತೂ ರೈಡರ್ ಹೋಗ್ಬೋದು. ಪಿಲಿಯನ್ ಸೀಟ್ ಕಂಫರ್ಟ್ ಒಂಚೂರು ಕಮ್ಮಿ ಅನಿಸುತ್ತೆ, ಬಿಕಾಸ್ ಫ್ಲ್ಯಾಟ್ ಸೀಟ್ ಇರೋದ್ರಿಂದ ಸ್ವಲ್ಪ ಹಿಂದೆ ಗಾಳಿ ಹೊಡಿತಿರ್ಬೇಕಾದ್ರೆ ಹಿಂದೆ ಆದಾಗ ಹಿಡ್ಕೊಳ್ಳೋಕ್ಕೂ ಗ್ರ್ಯಾಬ್ ರೈಲ್ ಸಣ್ಣದಾಗಿದೆ, ಆಮೇಲೆ ಬ್ಯಾಕ್ ರೆಸ್ಟ್ ಕೂಡ ಇಲ್ಲ. ಓವರ್ ಆಲ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಚೆನ್ನಾಗಿದೆ. ಏನಕ್ಕೆ ಅಂದರೆ ಒಳ್ಳೆ ಸ್ಮೂತ್ ರೈಡ್ ಸಿಗುತ್ತೆ. ಜೊತೆಯಲ್ಲೇ ಹೋಂಡಾಸ್ ರಿಫೈನ್ಡ್ ಇಂಜಿನ್ ಹಾಗೂ ಅಟೆನ್ಷನ್ ಟು ಡೀಟೇಲ್ ತುಂಬ ಚೆನ್ನಾಗಿದೆ. ನಿಮಗೆ ನ್ಯಾವಿಗೇಷನ್ ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ ಆಗ್ಬೋದು. ಸ್ಕ್ರೀನ್ ಇದ್ದಿದ್ರೆ ಆ್ಯಕ್ಚುಲಿ ಚೆನ್ನಾಗಿರ್ತಿತ್ತು, ನಿಮ್ಗೆ ಸ್ಕ್ರೀನಲ್ಲಿ ಕಾಣಿಸಿದ್ರೆ. ಬಟ್ ಸಿನ್ಸ್ ಯು ಕ್ಯಾನ್ ಪುಟ್ ದ ಇಯರ್ಫೋನ್ಸ್, ನಿಮ್ಗೆ ಅದರಲ್ಲಿ ಟೇಕ್ ಅ ರೈಟ್, ಟೇಕ್ ಅ ಲೆಫ್ಟ್, ಏನೇನು ಡೈರೆಕ್ಷನ್ಸ್ ಇದೆ, ಇನ್ಸ್ಟ್ರಕ್ಷನ್ಸ್ ಅದರಲ್ಲಿ ಸಿಗುತ್ತೆ. ಫ್ಯೂಯಲ್ ಎಕಾನಮಿ ಬಗ್ಗೆ ಬಂದಾಗ ನಿಮಗೆ 28.9 km/L ಆ್ಯಾವ್ರೇಜ್ ತೋರಿಸ್ತಾ ಇದೆ ಇದ್ರ ಗಾಡಿ ಕಂಪ್ಲೀಟ್ ರನ್ನಿಂಗ್. ಇದರಲ್ಲಿ ದಟ್ ಈಸ್ ಐ ಥಿಂಕ್ ಆ್ಯಕ್ಯುರೇಟ್. ಏನಕ್ಕೆ ಅಂದರೆ ಯೂಶ್ವಲಿ ಒಂಚೂರು ಇನ್ಸ್ಟಂಟೇನಿಯಸ್ ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಕಮ್ಮಿ ತೋರಿಸ್ತಾ ಇರುತ್ತೆ, ಬಟ್ ಆ್ಯಾವ್ರೇಜ್ ಯೂಶ್ವಲಿ ಆ್ಯಕ್ಯುರೇಟ್ ಇರುತ್ತೆ. ಸೊ ಸಮ್ವೇರ್ ಅಬೌಟ್ 30 km/L ರೆಗ್ಯುಲರ್ ಯೂಸೇಜಲ್ಲಂತೂ ಈಸಿಯಾಗಿ ಕೊಡುತ್ತೆ. ಇದರಲ್ಲಿ ಆವ್ರೇಜ್ ಫ್ಯೂಯಲ್ ಕನ್ಸಂಪ್ಷನ್, ಇನ್ಸ್ಟಂಟೇನಿಯಸ್ ಫ್ಯೂಯಲ್ ಕನ್ಸಂಪ್ಷನ್ ಹಾಗೂ ಡಿಸ್ಟೆನ್ಸ್ ಟು ಎಂಟಿ ಮೂರೂ ಇನ್ಫಾರ್ಮೇಷನ್ ಕೊಡುತ್ತೆ. ಅದರಿಂದ ಏನು ಅಡ್ವಾಂಟೇಜ್ ಅಂದರೆ ನೀವು ಟ್ರಿಪ್ಸ್ ಪ್ಲ್ಯಾನ್ ಮಾಡ್ಕೋಬೋದು. ಹೋಗ್ತಿರ್ಬೇಕಾದ್ರೆ ಫ್ಯೂಯಲ್ ಎಷ್ಟಿದೆ ನೋಡಿಕೊಂಡು ಫ್ಯೂಯಲ್ ಸ್ಟಾಪ್ಸ್ ಪ್ಲ್ಯಾನ್ ಮಾಡ್ಕೋಬೋದು. 1,86,000 ಸ್ಟಾರ್ಟ್ ಆಗುತ್ತೆ ಎಕ್ಸ್ ಶೋರೂಮ್ ಬ್ಯಾಂಗ್ಳೂರ್, ಅದು ಡಿಲಕ್ಸ್ ವೇರಿಯಂಟ್ಸ್ಗೆ. ಡಿಲಕ್ಸ್ ಪ್ರೋ ಏನಿದೆ ಅದು 1,92,000 ಶುರು ಆಗುತ್ತೆ. ಇದರ ಓವರ್ ಆಲ್ ರೈಡ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಏನಕ್ಕೆ ಅಂದರೆ ವೆರಿ ರಿಫೈನ್ಡ್ ಎಂಜಿನ್, ಗುಡ್ ಡೈನಮಿಕ್ಸ್, ಸಿಟಿ ಯೂಸಿಗೂ ಇಟ್ ಈಸ್ ವೆರಿ 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 ಕನ್ವೀನಿಯೆಂಟ್. ಇಟ್ಸ್ ಲೈಟ್, ಇಟ್ಸ್ ಕಾಂಪ್ಯಾಕ್ಟ್, ಇಟ್ಸ್ ನಿಂಬಲ್. ನನಗಂತೂ ಇದರ ಸಿಟಿ ರೈಡಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಏನಕ್ಕೆ ಅಂದರೆ ನೀವು ಯು ಕ್ಯಾನ್ ಗೋ ಅರೌಂಡ್ ಟ್ರಾಫಿಕ್. ಕ್ಲಚ್ ಇಸ್ ವೆರಿ ಲೈಟ್, ಸೊ ಕ್ಲಚ್ ಅಂತೂ ನಿಮ್ಗೆ ಹಾಕಿದ್ದು ಇದೇ ಗೊತ್ತಾಗಲ್ಲ. ಹಾಗೆಯೇ ರಾಯಲ್ ಎನ್ಫೀಲ್ಡ್ ಬೈಕ್ಸಲ್ಲಿ ಯೂಶಲಿ ಕ್ಲಚ್ ಥ್ರೋ ಜಾಸ್ತಿ ಇರುತ್ತೆ, ಲಿವರು ದೊಡ್ಡದಿರುತ್ತೆ, ಒಂಚೂರು ಹೆವಿ ಇರುತ್ತೆ. ಬಟ್ ಅದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಿಮಗೆ ಗೇರ್ ಜಾಸ್ತಿ ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ಇದರಲ್ಲಿ ನೀವು ಚೇಂಜ್ ಮಾಡಬೇಕು. ಸೆಕೆಂಡ್ ಗೇರಲ್ಲಿ ಯು ಕಾಂಟ್ ಮೂವ್ ದ ಬೈಕ್ ವೆನ್ ಇಟ್ಸ್ ಟೂ ಸ್ಲೋ. ಅವಾಗ ಏನಾಗುತ್ತೆ, ಇದರ ಲೈಟ್ ಕ್ಲಚ್ ಕಮ್ಸ್ ಟು ಇಟ್ಸ್ ಅಡ್ವಾಂಟೇಜ್. ಅದೊಂದು. ಫ್ಯೂಯಲ್ ಎಫಿಷಿಯನ್ಸಿ ಈಸ್ ಆಲ್ಸೋ ಡೀಸೆಂಟ್ ಆ್ಯಂಡ್ ಪ್ರೈಸಿಂಗ್ ಕೂಡ ಚೆನ್ನಾಗಿದೆ. ಅದು ಬಿಟ್ಟು ಕಪಲ್ ಆಫ್ ಥಿಂಗ್ಸ್ ಏನು ಇಷ್ಟ ಆಗಲಿಲ್ಲ ಈ ಬೈಕಲ್ಲಿ ಅಂದರೆ, ಒಂದು ಡೀಲರ್ಶಿಪ್. ನಿಮ್ಮ ಹತ್ರ ಡೀಲರ್ಶಿಪ್ ಇರೋದು ಕಮ್ಮಿ ಇರ್ಬೋದು, ಬೆಂಗಳೂರಲ್ಲಿದ್ದವ್ರಿಗೆ ವೆಹಿಕಲ್ ಸಿಗುತ್ತೆ. ಆ್ಯಂಡ್ ಸರ್ವಿಸಿಂಗ್ ಅದರದ್ದು ನೆಟ್ವರ್ಕ್ ಕಮ್ಮಿ ಆಗುತ್ತೆ. ಬಿಗ್ ವಿಂಗ್ ಅಂತೇನು ಹೇಳಿದೆ, ಅದರ ಸರ್ವಿಸ್ ನೆಟ್ವರ್ಕ್ ಥ್ರೂ. ಹಾಗೆಯೇ ಇದರ ಮಿರರ್ಸ್ ಅಂತೂ ಟೋಟಲಿ ಯೂಸ್ಲೆಸ್. ನಿಮ್ಗೆ ಅದು ಏನಕ್ಕೂ ಉಪಯೋಗಕ್ಕೆ ಬರಲ್ಲ, ಬರೀ ನಿಮ್ಮ ಮುಖ ನೋಡ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕೆ ಮಾತ್ರ ಆಗುತ್ತೆ. ಆ್ಯಂಡ್ ಥರ್ಡ್ ಥಿಂಗ್ ಏನು ಅಂದರೆ ಇದರ ಗೇರ್ ಲಿವರ್ಸ್. ಇದರಲ್ಲಿ 1 ಡೌನ್ 4 ಅಪ್ ಗೇರ್ ಬರುತ್ತೆ, 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಹೇಗಿದೆ ಅಂದರೆ ದ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಫುಟ್ ಪೆಗ್ ಸಿಗುತ್ತೆ ನಿಮಗೆ ಲಿವರ್ಸು ಶಿಫ್ಟ್ ಮಾಡೋಕ್ಕೆ. ಬಟ್ ಮುಂದಿಂದು ಶಿಫ್ಟ್ 1 ಲೆವೆಲ್ ಇದ್ದರೆ ಹಿಂದಿಂದ ಇಟ್ ಇಸ್ ಟೂ ಹೈ. ಸೊ ಬೂಟ್ಸ್ ಹಾಕಿದಾಗ ಇಟ್ ವಿಲ್ ಬಿ ಈಸಿ, ಅದರ್ವೈಸ್ ನೀವು ಮುಂದೆದೇ ಲಿವರ್ ಯೂಸ್ ಮಾಡಿ ಅಪ್ ಶಿಫ್ಟ್ ಡೌನ್ ಶಿಫ್ಟ್ ಮಾಡ್ಕೋಬೇಕು. ಸೊ ನಮ್ಮ ಫ್ಲೈವೀಲ್ ವರ್ಡಿಕ್ಟ್, ಈ ಬೈಕ್ ಅಂತೂ ತುಂಬ ಬ್ಯಾಲೆನ್ಸ್ಡ್ ಆಗಿದೆ, ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಬಟ್ ಏನಂದರೆ ಇದರ ಕಾಂಪಿಟೇಷನ್, ರಾಯಲ್ ಎನ್ಫೀಲ್ಡ್ ಏನು ಹೆಸರು ಆಲ್ರೆಡಿ ಇದೆ ಇಂಡಸ್ಟ್ರೀಲಿ, ಅದನ್ನು ಕನ್ಸಿಡರ್ ಮಾಡಿದ್ರೆ ದಿಸ್ ವಿಲ್ ಬಿ ಡಿಫಿಕಲ್ಟ್ ಟು ಸೆಲ್. ಆದರೆ ಈ ಟ್ರೆಂಡ್ ಏನು ನೋಡಿದ್ದೀವಿ ಅಂದರೆ ಹೋಂಡಾ ಅವ್ರದ್ದು ಒಳ್ಳೆ ಸೇಲ್ಸ್ ಆಗ್ತಾ ಇದೆ, CB ಹೈನಸ್ 350 ಆ್ಯಂಡ್ ಪೀಪಲ್ ಆರ್ ಟ್ರಸ್ಟಿಂಗ್ ದ ಹೋಂಡಾ ಪ್ರಾಡಕ್ಟ್. ಈ ಹೊಸ ಡಿಸೈನ್ ಇಷ್ಟಪಟ್ಟಿದ್ದಾರೆ. ಅದು ಬಿಟ್ಟು ಓವರ್ ಆಲ್ ಆಗಿ ಇದರ ಬೈಕ್ ಅಂತೂ ಪರ್ಫಾರ್ಮೆನ್ಸ್, ಎಫಿಷಿಯನ್ಸಿ, ಪ್ರೈಸಿಂಗ್ ಎಲ್ಲ ಸ್ಪಾಟ್ ಆನ್ ಇದೆ. ಇದು ಮೀಟಿಯಾರ್ಗಿಂತ 10,000 ರೂಪಾಯಿ ಜಾಸ್ತಿ ಆಗುತ್ತೆ. ಮೀಟಿಯಾರ್ಗೂ ಇದಕ್ಕೂ ಡೈರೆಕ್ಟ್ ಕಾಂಪಿಟೇಷನ್ ಅಂತ ಮಾಡಲ್ಲ, ಬಟ್ ಸಿನ್ಸ್
ರಾಯಲ್ ಎನ್ಫೀಲ್ಡ್ ಅವ್ರ ಮೀಟಿಯಾರ್ ಇವಾಗ ವೆರಿ ರಿಫೈನ್ಡ್ ಆಗಿದೆ, ವೈಬ್ರೇಷನ್ಸ್ ಎಲ್ಲ ಕಮ್ಮಿ ಆಗಿದೆ, ಹೊಸ ಜೆ ಸೀರೀಸ್ ಎಂಜಿನ್ ಜೊತೆ ಬರುತ್ತೆ ಅದು. ಸೊ ಅದಕ್ಕೆ ಇದನ್ನು ಕಂಪೇರ್ ಮಾಡ್ತಾ ಇದ್ದೀವಿ ಅದ್ರ ಜೊತೆ. ಮೀಟಿಯಾರ್ ರಿವ್ಯೂ ಕೂಡ ಇದೆ, ಇದ್ರದ್ದು ರಿವ್ಯೂ ಇದೆ, ಎರಡನ್ನೂ ನೋಡಿ ನಿಮಗೇನು ಅನಿಸುತ್ತೆ ನಮಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಸೊ ವರ್ಡಿಕ್ಟಿಗೆ ವಾಪಸ್ ಬರ್ತಿದ್ದಂಗೆ ಓವರ್ ಆಲ್ ದಿಸ್ ಇಸ್ ಅ ಗುಡ್ ಪ್ರಾಡಕ್ಟ್, ವೆರಿ ರಿಫೈನ್ಡ್, ಸಿಟಿ ಯೂಸೇಜಿಗಂತೂ ಪರ್ಫೆಕ್ಟ್. ಒಕೇಶ್ನಲಿ ನೀವು ಹೈವೇಸ್, ಕ್ರೂಸಿಂಗ್, ಟೂರಿಂಗ್ ಎಲ್ಲ ಮಾಡೋಕ್ಕೆ ಚೆನ್ನಾಗಿದೆ ಗಾಡಿ. ಸೊ ಯಾರು ಈ ಬೈಕ್ನ ತಗೋಬೇಕು, ನೀವೇನಾದರೂ ರಾಯಲ್ ಎನ್ಫೀಲ್ಡ್ ಫ್ಯಾನ್ ಆಗಿದ್ದರೆ ಡೆಫಿನೆಟ್ಲಿ ಇದನ್ನು ಒಂದ್ಸಲಿ ಓಡಿಸಿ ನೋಡಿ. ಯು ವಿಲ್ ನೋ ದ ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ಬೋತ್ ದ ಬೈಕ್ಸ್. ಸೊ ದಿಸ್ ಇಸ್ ಅ ಗುಡ್ ಆಪ್ಷನ್ ಫಾರ್ ಆಲ್ ದ 350cc ಬಯರ್ಸ್. ಆ ರೇಂಜಲ್ಲಿ ಟೂರಿಂಗ್, ಕ್ರೂಸಿಂಗ್ ಏನೇ ಪರ್ಪಸ್ ಆಗಿರ್ಬೋದು, ದಿಸ್ ಸೀಮ್ಸ್ ಲೈಕ್ ಅ ಗುಡ್ ಆಪ್ಷನ್.